ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಇವತ್ತು ಒಂದು ಹೆಲ್ದಿ ಆಗಿರುವಂತಹ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಬ್ರೋಕೊಲಿ ಪೆಪ್ಪರ್ ಫ್ರೈ. ಇದನ್ನು ಒಂದು 2 ವರ್ಷದ ಹಿಂದೆ ಒಂದ್ಸಲ ಅಪ್ಲೋಡ್ ಮಾಡಿದ್ದೆ ಅನ್ಕೋತೀನಿ, ಬಟ್ ತುಂಬ ಜನರು ನೋಡಿರಲ್ಲ. ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಇದು ತುಂಬಾ ಒಳ್ಳೆಯದು, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದರಿಂದ ಬೆನಿಫಿಟ್ಸ್ ಅಂತೂ ಸಾಕಷ್ಟಿದೆ. ವಿಟಮಿನ್ ಸಿಗುತ್ತೆ, ಐರನ್, ಕ್ಯಾಲ್ಶಿಯಂ ಕಂಟೆಂಟ್, ಹಾಗೆಯೇ ಹಾರ್ಟ್ಗೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಕ್ಯಾನ್ಸರ್ ವಿರುದ್ಧ ಹೋರಾಡುವಂತಹ ಶಕ್ತಿ ಕೂಡ ಇದೆ. ಹೇರ್ಗೂ ಕೂಡ ತುಂಬಾ ಒಳ್ಳೆಯದು. ಸಾಕಷ್ಟು ವಿಟಮಿನ್ಸ್ಗಳು ಇದರಲ್ಲಿ ಇದೆ ಅಂತಲೇ ಹೇಳಬಹುದು. ಈ ರೆಸಿಪಿ ಮಾಡೋದು ತುಂಬಾ ಸುಲಭ. ಇದು ಬ್ರೋಕೊಲಿ ಪೆಪ್ಪರ್ ಫ್ರೈ. ಸೊ ತುಂಬ ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲನೇದಾಗಿ ನೋಡಿ, ಈ ಥರ ನಾನು ಉಪ್ಪು ನೀರಲ್ಲಿ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ನಾನು ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಅದಕ್ಕೆ ಸಾಲ್ಟ್ ಮತ್ತು ಟರ್ಮರಿಕ್ ಪೌಡ್ರ್, ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿದ ಮೇಲೆ ಬ್ರೋಕೊಲಿನ ಕಟ್ ಮಾಡಿ ಹಾಕೋಬೇಕು. ಯಾಕಂದರೆ ಅದರಲ್ಲಿ ಸ್ವಲ್ಪ ಹುಳ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ಅದಕ್ಕೆ ಚೆನ್ನಾಗಿ ಬಾಯ್ಲ್ ಮಾಡಿ ಆದಮೇಲೆ ಅದನ್ನು ಸೋಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನನ್ನು ಇಟ್ಕೊಂಡು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ರೆಸಿಪಿಯನ್ನು ಮಾಡೋದು ತುಂಬಾ ಸುಲಭ. ಇದನ್ನು ನೀವು ಸೈಡ್ ಡಿಶ್ ಆಗಿ ತೊಗೊಳ್ಬೋದು, ಅಥವಾ ಡಯಟಲ್ಲಿ ಇದ್ದರೆ ನೀವು ಅದನ್ನು ಕೂಡ ತೊಗೊಳ್ಬೋದು. ತುಂಬ ಒಳ್ಳೆಯದು. ಮೊದಲು ಎಣ್ಣೆ ಸ್ವಲ್ಪ ಹಾಕಿದ್ಮೇಲೆ ಬಿಸಿ ಆಗ್ತಾ ಇದ್ದ ಹಾಗೆ ಅರ್ಧದಿಂದ 1 ಆನಿಯನನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಬೇರೆ ಏನು ಹಾಕೊಳ್ತಾ ಇಲ್ಲ. ತುಂಬ ಸಿಂಪಲ್ ಆಗಿರುವಂತಹ ಒಂದು ರೆಸಿಪಿ ಆಗಿರುತ್ತೆ ಇದು. ಯಾರು ಬೇಕಾದರೂ ಮಾಡ್ಕೊಳ್ಬೋದು, ತುಂಬಾ ಒಳ್ಳೆಯದು ಕೂಡ. ಇವಾಗ ನಾನೊಂದು 2 ರಿಂದ 3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಆನಿಯನನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ತೊಗೊಳ್ಬೋದು, ಆನಿಯನನ್ನು ಇಷ್ಟಪಡೋರು. ಇದು ಸ್ವಲ್ಪ ಫ್ರೈ ಆಗಬೇಕು. ಸೊ ಫ್ರೈ ಆಗೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಅಂದರೆ ಫ್ರೈ ಮಾಡ್ತಾ ಇರಬೇಕು. ಇವಾಗ ಫ್ರೈ ಆಗ್ತಾ ಇದ್ದ ಹಾಗೆ ನಾನು ಲೋ ಫ್ಲೇಮಲ್ಲಿ ಇಟ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕ್ಕೊಳ್ಬಹುದು. ಚೆನ್ನಾಗಿ ಜಜ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಫ್ಲೇವರ್ ಸಿಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದರ ಹಸಿ ವಾಸನೆ ಹೋಗಬೇಕು. ಅದು ಹಾಕಿದ ತಕ್ಷಣ ಒಂಥರ ಸಿಡಿಯುತ್ತೆ, ಒಳ್ಳೆ ಸಾಸಿವೆ ಸಿಡಿತದಲ್ವ, ಸೊ ಹಾಗೆ ಸಿಡಿಯುತ್ತೆ. ಬಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದರ ಹಸಿ ವಾಸನೆ, ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಇವಾಗ ಬ್ರೋಕೊಲಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಅರ್ಧದಷ್ಟು ಅಷ್ಟು ಬೆಂದಿದೆ. ಇದು ಇನ್ನೂ ಕೂಡ ಬೇಯಬೇಕು. ಸೊ ಹಾಗಾಗಿ ಬ್ರೋಕೊಲಿನ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಬ್ರೋಕೊಲಿನ ಬೇಯಿಸ್ಕೊಳ್ಳೋವಾಗ ಉಪ್ಪನ್ನು ಹಾಕಿದ್ದೀನಿ. ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಆಮೇಲೆ ತಿನ್ನೋದಕ್ಕೂ ಕೂಡ ಚೆನ್ನಾಗಾಗಲ್ಲ. ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ, ಆಮೇಲೆ ಹಾಕ್ಕೊಳ್ತೀನಿ. ಬ್ರೋಕೊಲಿನ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈ ಒಂದು ರೆಸಿಪಿ ಅಥವಾ ಈ ಒಂದು ಬ್ರೋಕೊಲಿ ಅನ್ನುವಂಥದ್ದು, ಇದರಲ್ಲಿ ಸಾಕಷ್ಟು ವಿಟಮಿನ್ಸ್ ಇದೆ. ಇದನ್ನು ನೀವು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರಬಹುದು. ಐರನ್ ಕಂಟೆಂಟು ಎಲ್ಲನೂ ಕೂಡ ಇದರಿಂದ ಸಿಗುತ್ತೆ. ಇದನ್ನು ನೀವು ದಿನ ತಿನ್ನಬೇಕು ಅಂತೆಲ್ಲ, ವಾರದಲ್ಲಿ 1 ಸಲ 2 ಸಲ ತಿಂದರೂ ಕೂಡ ಸಾಕಾಗತ್ತೆ. ಇವಾಗ ನಾನು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಅದು ಫುಲ್ಲು ಮೆಲ್ಟ್ ಆಗೋಗ್ಬಿಡುತ್ತೆ. ಆಮೇಲೆ ತಿನ್ನೋದಕ್ಕೂ ಚೆನ್ನಾಗಾಗಲ್ಲ. ನೋಡಿ, ಇವಾಗ ಕುದೀತಾ ಇದೆ ಅಲ್ವಾ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ ಹಾಗೆ ಬ್ರೋಕೊಲಿನ ಬೇಯಿಸ್ಕೊಳ್ಳೋವಾಗ ಅರಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ. ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇಷ್ಟೇ ನೀರು ಸಾಕು. ಜಾಸ್ತಿ ನೀರನ್ನು ಹಾಕಿ ಅದು ಜಾಸ್ತಿ ಬೇಯೋದು ಬೇಡ. ಇಷ್ಟೇ ನೀರಲ್ಲಿ ಅದು ಬೆಂದರೆ ಸಾಕಾಗತ್ತೆ. ಇವಾಗ ನೋಡ್ಬೋದು ನೋಡಿ, ನೀರು ಇನ್ನೂ ಕೂಡ ಇದೆ. ಇದು ನೀರು ಕಂಪ್ಲೀಟಾಗಿ ಆರಿ ಹೋಗೋ ತನಕ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ತುಂಬ ಚೆನ್ನಾಗಾಗತ್ತೆ. ನೀವು ಸೈಡ್ ಡಿಶ್ ಆಗಿ ಕೂಡ ತೊಗೊಬೋದು, ಅಥವಾ ನೀವೇನಾದರೂ ಡಯಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ತುಂಬಾ ಒಳ್ಳೆಯದು. ನಾನೊಂದು ಸಲ ಬ್ರೋಕೊಲಿ ಮತ್ತು ಪನ್ನೀರಿದ್ದು ಕಳಿಸಿದೆ ನಿಮಗೆ, ಅಂದರೆ ಆಲ್ರೆಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸೊ ಮೇಯ್ನಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಕಾಳು ಮೆಣಸಿನ ಪುಡಿ. ಜಾಸ್ತಿ ಖಾರ ಇದ್ದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಕಾಳು ಮೆಣಸಿನ ಪುಡಿ ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಇದು ಬ್ರೋಕೊಲಿ ಪೆಪ್ಪರ್ ಫ್ರೈನ ಮಾಡ್ತಾ ಇರುವಂಥದ್ದು. ಇವಾಗ ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಬಹುದು. ಇಲ್ಲ ಅಂತಂದರೆ ಇಷ್ಟೇ ಸಾಕು ಅಂತಂದರೆ ನೀವು ಅರ್ಧ ಚಮಚ ಆಗುವಷ್ಟು ಹಾಕ್ಕೊಂಡು ನೀವು ಮುಚ್ಚಳನ ಮುಚ್ಚಿಡಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಬ್ರೋಕೊಲಿ ಇದು ಮಾಡ್ತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಬೋದು. ಇವಾಗ ಮುಚ್ಚಳನ ಮುಚ್ಚಿಟ್ಟು ಸ್ವಲ್ಪ ಅದು ಮಿಕ್ಸ್ ಆಗಬೇಕಲ್ವ. ನಾವು ಅದರ ಪೆಪ್ಪರನ್ನು ಹಾಕಿದ್ದೀವಿ, ಅದು ಒಂದು ಸಲ ಮಿಕ್ಸ್ ಆಗಬೇಕು. ಹಾಗಾಗಿ ಅದ್ರ ಜೊತೆಗೆ ನೀರು ಕೂಡ ನಾವು ಹಾಕಿರೋದು ಕಂಪ್ಲೀಟಾಗಿ ಅದು ಆರಬೇಕಾಗತ್ತೆ. ಸೊ ಹಾಗಾಗಿ ಒಂದು 5 ನಿಮಿಷದಷ್ಟು ಆದರೆ ಸಾಕಾಗತ್ತೆ.
ಇವಾಗ ನೋಡ್ತಾ ಇರ್ಬೋದು 5 ಮಿನಿಟ್ಸ್ ಆದಮೇಲೆ ನಾನು ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಫೈನಲ್ ಆಗಿ ಬ್ರೋಕೊಲಿ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬೋದಲ್ಲ, ಯಾವ ಕಷ್ಟನೂ ಇಲ್ಲ. ತುಂಬ ಈಸಿಯಾಗಿ ಸಿಂಪಲ್ ಮೆಥಡಲ್ಲಿ ಮಾಡ್ಕೋಬೋದು. ಸೊ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.